ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬಂದಿರುವಂತಹದ್ದು ಗುಜರಾತ್ನ ಸೂರತ್ ಬಟ್ಟೆ ಮತ್ತು ವಜ್ರದ ಇಂಡಸ್ಟ್ರಿಗಳಿಗೆ ಬಹಳ ಫೇಮಸ್ ಆಗಿದೆ. ನಾವಿವತ್ತು ಸೂರತ್ನ ಟೆಕ್ಸ್ಟೈಲ್ ಇಂಡಸ್ಟ್ರಿಯ ಬಗ್ಗೆ ಒಂದಷ್ಟು ನೋಡೋಣ. ಬನ್ನಿ ನನ್ನ ಜೊತೆ. ನಾವು ಸೂರತ್ ತಲುಪಿದ್ದು ನಿನ್ನೆ ರಾತ್ರಿ, ತಡರಾತ್ರಿ ಆಗಿತ್ತು. ಹೋಟೆಲ್ ಚೆಕ್ ಇನ್ ಮಾಡಿ ಇವಾಗ ಬೆಳಗ್ಗೆ ಹೋಟೆಲಿಂದ ಹೊರಟು ಮಾರ್ಕೆಟ್ನ ಕಡೆ ಹೋಗ್ತಾ ಇದ್ದೇವೆ. ಸೂರತ್ ರಿಂಗ್ ರೋಡ್ನಲ್ಲಿ ಬಹಳ ಬಿಸಿಲಿದೆ, ಆಲ್ರೆಡಿ ಲೇಟ್ ಆಗಿದೆ, ಮಧ್ಯಾಹ್ನ ಆಗಿದೆ. ಸೊ ಲಂಚ್ ಮುಗಿಸಿಕೊಂಡು ಆಮೇಲೆ ಹೊರಡೋಣ ಅಂತ ಮಾರ್ಕೆಟ್ ಕಡೆಗೆ. ನನ್ನದೊಂದು ಫೇವ್ರೆಟ್ ಪ್ಲೇಸ್ ಇದೆ ಇಲ್ಲಿ, ಅಥೆಂಟಿಕ್ ಗುಜರಾತ್ ಥಾಲಿ ಎಲ್ಲ ಸಿಗುವಂಥದ್ದು, ಪುರೋಹಿತ್ ಥಾಲಿ ಅಂತ. ಅಲ್ಲಿಗೆ ಬಂದಿದ್ದೇವೆ. ಬಹಳ ರಶ್ ಇರುತ್ತೆ ಇಲ್ಲಿ. ನಾವು ಇವತ್ತು ಸ್ವಲ್ಪ ಬೇಗ ಬಂದ ಕಾರಣ ಅಷ್ಟಾಗಿ ರಶ್ ಇಲ್ಲ. ಇನ್ನು ಒಂದೂವರೆ ಗಂಟೆ ಆಗುವಾಗ ಇಲ್ಲಿ ಸ್ವಲ್ಪ ಒಳ್ಳೆ ರಶ್ ಇರುತ್ತೆ, ಮತ್ತು ಟೋಕನ್ ಎಲ್ಲ ತೆಗೆದು ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಲಂಚ್ ಮುಗಿಸ್ಕೊಂಡು ಆಮೇಲೆ ಮಾರ್ಕೆಟ್ನ ಕಡೆ ಹೋಗೋಣ. ಸೊ ಸೂರತಲ್ಲಿ ಬಂದರೆ ನನ್ನ ಫೇವ್ರೆಟ್ ಪ್ಲೇಸ್ ಇದು ಪುರೋಹಿತ್ ಥಾಲಿ ಅಂತ. ಇಲ್ಲಿ ಥಾಲಿ ತುಂಬ ಚೆನ್ನಾಗಿರುತ್ತೆ, ಬಹಳ ವೆರೈಟಿ ಐಟಮ್ಸ್ ಇರುತ್ತೆ, ವೆಜ್ ಐಟಮ್ಸ್, ಗುಜರಾತಿನ ಅಥೆಂಟಿಕ್ ಫುಡ್ಸ್ ಎಲ್ಲ. ಸೊ ನಾನು ಯಾವಾಗ ಬಂದರೂ ಇದನ್ನೊಂದು ಟ್ರೈ ಮಾಡ್ತೀನಿ. ಲಂಚ್ ತುಂಬ ಚೆನ್ನಾಗಿತ್ತು. ಸೂರತ್ ಕಡೆ ಬಂದರೆ ನೀವು ಕೂಡ ಇದನ್ನು ಒಂದು ಟ್ರೈ ಮಾಡಿ. ಈಗ ಸೂರತ್ ರಿಂಗ್ ರೋಡ್ನಲ್ಲಿ ನಡೀತಾ ಹೋಗ್ತಾ ಇದ್ದೇವೆ ನಾವು ಮಾರ್ಕೆಟ್ನ ಕಡೆಗೆ. ಈಗ ಒಂದು PTM ಅಂತ ಮಾರ್ಕೆಟ್ ಕಡೆ ಬಂದಿದ್ದೇವೆ. ಇಲ್ಲಿನ ಮಾರ್ಕೆಟ್ಗಳಂದರೆ ನಮ್ಮೂರಿನಲ್ಲಿರೋ ಶಾಪಿಂಗ್ ಕಾಂಪ್ಲೆಕ್ಸ್ ಥರ ತುಂಬ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಇರುತ್ತೆ. ಇದರ ಒಳಗಡೆ ಸಾವಿರಾರು ಹೋಲ್ಸೇಲ್ ವ್ಯಾಪಾರಿಗಳಿರ್ತಾರೆ. ಬೇರೆ ಬೇರೆ ಟೈಪ್ ಇದ್ದು ಡ್ರೆಸ್ ಮೆಟೀರಿಯಲ್ಸ್ ಇರ್ಬೋದು, ಫ್ಯಾಬ್ರಿಕ್ಸ್ ಇರ್ಬೋದು. ಕೆಲವು ಮಾರ್ಕೆಟ್, ಈಗ ನಾವು ಬಂದಿರುವಂಥ ಮಾರ್ಕೆಟ್ ಫುಲ್ ಫ್ಯಾಬ್ರಿಕ್ಸೇ ಇರುವಂಥದ್ದು. ಇಲ್ಲಿಂದ ಕೆಲವು ಫ್ಯಾಬ್ರಿಕ್ಸ್ಗಳನ್ನೆಲ್ಲ ನಾವು ಪರ್ಚೇಸ್ ಮಾಡೋರಿದ್ದೇವೆ. ವೆಲ್ವೆಟ್ ಟೈಪ್ ಇರ್ಬೋದು, ನೆಟ್ಟೆಡ್ ಇರ್ಬೋದು, ಜಾರ್ಜೆಟ್, ಕ್ರೇಪ್, ಬೇರೆ ಬೇರೆ ಟೈಪದು ಮೆಟೀರಿಯಲ್. ನಿಮಗೆ ಯಾವ ಟೈಪ್ ಮೆಟೀರಿಯಲ್ ಬೇಕಾದರೂ ಇಲ್ಲಿ ಸಿಗುತ್ತೆ. ಇದನ್ನು ನೀವು ನೋಡ್ತಾ ಇರ್ಬೋದು. ಈಗ ಈ ರೀತಿ ಮೆಟೀರಿಯಲನ್ನು ಮೆಜರ್ ಮಾಡಿ, ಮೀಟರ್ ಲೆಕ್ಕದಲ್ಲಿ ಮೆಜರ್ ಮಾಡಿ, ಬಂಡಲ್ ಮಾಡಿ ಇದು ಮಾಡುವಂಥದ್ದು. ಈ ಫ್ಯಾಬ್ರಿಕ್ಸ್ಗಳೆಲ್ಲ ಇಲ್ಲಿನ ಮಾರ್ಕೆಟ್ಗಳಲ್ಲೇ ತಯಾರಾಗುವಂಥದ್ದು. ಇಲ್ಲಿನ ಫ್ಯಾಕ್ಟ್ರಿಗಳಲ್ಲಿ ತಯಾರಾಗಿ ಇಲ್ಲಿನ ಮಾರ್ಕೆಟಲ್ಲಿ ಬಂದು ವ್ಯಾಪಾರಿಗಳು ಸೇಲ್ ಮಾಡುವಂಥದ್ದು. ನಾವು ಬಲ್ಕಾಗಿಯೇ ಪರ್ಚೇಸ್ ಮಾಡಬೇಕಾಗತ್ತೆ, ಸಣ್ಣ ಕ್ವಾಂಟಿಟಿಯಲ್ಲೆಲ್ಲ ಸಿಗೋದಿಲ್ಲ ಇಲ್ಲಿ. ನಾವು ನಮಗೆ ಇಷ್ಟವಾದಂತಹ ಹಲವಾರು ಫ್ಯಾಬ್ರಿಕ್ಸ್ ಮೆಟೀರಿಯಲ್ಗಳನ್ನೆಲ್ಲ ಪರ್ಚೇಸ್ ಮಾಡಿದ್ದೇವೆ. ಈಗಾಗಲೇ ಎಲ್ಲ ರೆಡಿ ಆಗ್ತಾ ಇದೆ, ಪ್ಯಾಕಿಂಗ್ ಎಲ್ಲ ಆಗಿ. ಇನ್ನು ಅವರು ನಮಗೆ ಟ್ರಾನ್ಸ್ಪೋರ್ಟ್ ಮೂಲಕ ಕಳಿಸಿಕೊಡುವಂಥದ್ದು ನಮ್ಮ ಊರಿಗೆ. ಮಾರ್ಕೆಟ್ ಮಾತ್ರ ತುಂಬ ದೊಡ್ಡದಾಗಿದೆ. ನಾವು ಎಷ್ಟು ನಡೆದ್ರೂ ಮುಗಿಯುವುದಿಲ್ಲ, ಅಷ್ಟು ವಿಶಾಲವಾಗಿರ್ತದೆ. ನಾವು ಒಂದು ದಿಕ್ಕಿನಿಂದ ಇನ್ನೊಂದು ದಿಕ್ಕಿಗೆ ಹೋಗುವಷ್ಟರಲ್ಲಿ ಒಂದು ಅರ್ಧ ದಿನ ಕಳೆದಿರ್ತದೆ. ಈಗ ನಾವು ಬೇರೆ ಒಂದು ಮಾರ್ಕೆಟ್ನ ಕಡೆ ಹೋಗ್ತಾ ಇದ್ದೇವೆ. ತುಂಬ ಬಿಸಿಲಿದೆ ಹೊರಗಡೆ. ಈಗ ಸ್ವಲ್ಪ ಕಡಿಮೆ ಆಯಿತು, ಸ್ವಲ್ಪ ಸಂಜೆ ಟೈಮ್ ಆಗುವಾಗ. ಮಧ್ಯಾಹ್ನ ಎಲ್ಲ ತುಂಬ ಸೆಕೆ ಇರುತ್ತೆ, ತುಂಬ ಬಿಸಿಲಿನ ಟೈಮ್ ಇವಾಗ. ತುಂಬ ನಡೀಬೇಕಾಗುತ್ತೆ ಮಾತ್ರ ಮಾರ್ಕೆಟು ಫುಲ್ ಸುತ್ತಬೇಕಂದ್ರೆ. ನೀವು ನೋಡ್ಬೋದು ಒಂದು ಎಸ್ಕಲೇಟರ್ ಎಷ್ಟು ದೊಡ್ಡದಾಗಿದೆ ಅಂತ. ಒಂದು ಬಿಲ್ಡಿಂಗಿನ ಒಳಗಡೆ ಇರುವಂಥ ಒಂದು ಎಸ್ಕಲೇಟರ್ ಎಷ್ಟು ದೊಡ್ಡದಾಗಿದೆ ಅಂತ. ನಮ್ಮ ಶಾಪಿಂಗ್ ಕಾಂಪ್ಲೆಕ್ಸ್ಗಳಲ್ಲಿರುವಷ್ಟು ಅದಕ್ಕಿಂತಲೂ ದೊಡ್ಡ ಎಸ್ಕಲೇಟರ್ಗಳು ಇಲ್ಲಿನ ಮಾರ್ಕೆಟ್ಗಳಲ್ಲೆಲ್ಲ ಇದೆ. ಬನ್ನಿ ನೋಡ್ತಾ ಹೋಗೋಣ ಕಲೆಕ್ಷನ್ಸ್ ಎಲ್ಲ. ಮಾರ್ಕೆಟ್ನ ಎರಡೂ ಬದಿಗಳಲ್ಲಿ ವ್ಯಾಪಾರಿಗಳು ಯಾವ ರೀತಿ ಮೆಟೀರಿಯಲ್ಗಳನ್ನೆಲ್ಲ ಜೋಡಿಸಿಟ್ಟಿದ್ದಾರೆ ನೋಡಿ. ಭಾಳ ಅಟ್ರಾಕ್ಟಿವ್ ಆಗಿದೆ ನೋಡಲಿಕ್ಕೆ. ಕಲೆಕ್ಷನ್ಗಂತೂ ಲೆಕ್ಕವೇ ಇಲ್ಲ, ರಾಶಿ ರಾಶಿ ಬಿದ್ದಿವೆ ಮೆಟೀರಿಯಲ್ಗಳು. ವೆರೈಟಿ ಮೆಟೀರಿಯಲ್ಗಳು, ಯಾವ ಟೈಪ್ ನಿಮಗೆ ಬೇಕು ಎಲ್ಲ ಇದೆ ಇಲ್ಲಿ. ನನಗಂತೂ ನಡೆದು ಸುಸ್ತಾಯಿತು. ಸ್ವಲ್ಪ ಹೊರಗಡೆ ಹೋಗಿ ಸ್ವಲ್ಪ ಬಾಯಾರಿಕೆ, ಜ್ಯೂಸೆಲ್ಲ ಕುಡಿದು ಬರೋಣ ಅಂತ. ನಾನು ಟ್ರಾವೆಲ್ ಮಾಡುವಾಗ ಹೆಚ್ಚು ಪ್ರಿಫರ್ ಮಾಡೋದು ಇಂಥ ಜ್ಯೂಸ್ಗಳನ್ನ, ಫ್ರೆಶ್ ಆಗಿ ಸಿಗುವಂಥ ಜ್ಯೂಸು. ದಿನಕ್ಕೊಂದು 10-15 ಜ್ಯೂಸೆಲ್ಲ ಕುಡಿಬೇಕಾಗತ್ತೆ, ಅಷ್ಟು ಬಿಸಿಲಿದೆ ಈ ಕಡೆ. ನೋಡ್ತಾ ಇರುವಂಥದ್ದೆಲ್ಲ ಬೇರೆ ಬೇರೆ ಟೆಕ್ಸ್ಟೈಲ್ ಮಾರ್ಕೆಟ್ಗಳು. ಯೂನಿವರ್ಸಲ್ ಟೆಕ್ಸ್ಟೈಲ್ ಮಾರ್ಕೆಟ್, ಮಿಲಿನಿಯಂ ಟೆಕ್ಸ್ಟೈಲ್ ಮಾರ್ಕೆಟ್ ಅಂತ. ಈಗ ಒಂದು ರೆಡಿಮೇಡ್ ಶಾಪಿಗೆ ನಾವು ಬಂದಿದ್ದೇವೆ. ಇಲ್ಲಿನ ಲೆಹಂಗಾ ಕಲೆಕ್ಷನ್ಗಳನ್ನು ನೀವು ನೋಡ್ಬೋದು. ಬ್ರೈಡಲ್ ಲೆಹಂಗಾ ತುಂಬ ಚೆನ್ನಾಗಿದೆ, ಬಹಳ ಕಲೆಕ್ಷನ್ ಇದೆ. ವೆರೈಟಿ ಕಲರ್ಸ್ ಮತ್ತು ವೆರೈಟಿ ಡಿಸೈನ್ಗಳಲ್ಲಿ ಇರುವಂತಹ ಲೆಹಂಗಾಸ್ ಇದೆ. ಅದೇ ರೀತಿ ಕುರ್ತೀಸ್. ನಾವು ಸ್ಟೇ ಮಾಡಿದ್ದು ರೈಲ್ವೆ ಸ್ಟೇಷನ್ನ ಪಕ್ಕದಲ್ಲಿರುವಂಥ ಒಂದು ಹೋಟ್ಲಾಗಿತ್ತು. ತುಂಬ ಚೆನ್ನಾಗಿತ್ತು ಇಲ್ಲಿನ ಫೆಸಿಲಿಟಿ ಎಲ್ಲ. ರೈಲ್ವೆ ಸ್ಟೇಷನ್ ಹತ್ತಿರವೇ ನಿಮಗೆ ಬಹಳ ಯಾವುದೇ ಬಜೆಟ್, ಲೋ ಬಜೆಟ್ ಬೇಕಾದರೂ, ಹೈ ಬಜೆಟ್ ಬೇಕಾದರೂ ಎಲ್ಲ ರೀತಿಯ ಹೋಟೆಲ್ಗಳು ಸಹ ಅವೈಲೇಬಲ್ ಇದೆ. ಅದೇ ರೀತಿ ಇಲ್ಲೇ ಸ್ಟೇ ಮಾಡಿದರೆ ನಿಮಗೆ ನೈಟ್ ಲೈಫ್ ಸಹ ಚೆನ್ನಾಗಿರುತ್ತೆ. ನೀವೀಗ ನೋಡ್ತಾ ಇರುವಂಥದ್ದು ಸೂರತ್ನ ರೈಲ್ವೆ ಸ್ಟೇಷನ್ನಿಂದ ಬರುವಂತಹ ಮೇನ್ ರೋಡ್. ತುಂಬ ಚೆನ್ನಾಗಿದೆ ಇಲ್ಲಿಯ ನೈಟ್ ವ್ಯೂ. ತುಂಬ ಕ್ಲೀನ್ ಸಹ ಇದೆ ಸಿಟಿ, ತುಂಬ ಚೆನ್ನಾಗಿದೆ, ಕ್ಲೀನ್ ಇದೆ. ಒಳ್ಳೊಳ್ಳೆ ಹೋಟೆಲ್ಗಳು ಎಲ್ಲ ಇದೆ. ಅದೇ ರೀತಿ ನಾವು ನೈಟ್ ಡಿನ್ನರ್ ಮಾಡಲಿಕ್ಕೆ ಹೋದಂಥದ್ದು ಒಂದು
ನಾನ್ ವೆಜ್ ಹೋಟೆಲ್ ಆಗಿತ್ತು. ತುಂಬ ಚೆನ್ನಾಗಿತ್ತು. ಅಲ್ಲಿ ಕೂಡ ಜ್ಯೂಸ್ ಕೌಂಟರ್ಸ್, ಅದೇ ರೀತಿ ಫುಡ್ ಕೂಡ ಬಹಳ ಚೆನ್ನಾಗಿತ್ತು. ಸೂರತ್ ಬಹಳ ಹಿಂದಿನಿಂದಲೂ ಒಂದು ಪ್ರಮುಖ ವ್ಯಾಪಾರಿ ಕೇಂದ್ರವಾಗಿತ್ತು. ಅಂದರೆ ಮೊಘಲರ ಕಾಲದಿಂದಲೂ ಒಂದು ವ್ಯಾಪಾರಿ ಕೇಂದ್ರವಾಗಿತ್ತು. ಆಧುನಿಕವಾಗಿ ಈಗ ಡೈಮಂಡ್ ಇರ್ಬೋದು, ಟೆಕ್ಸ್ಟೈಲ್ ಇಂಡಸ್ಟ್ರಿ ಇರ್ಬೋದು. ಡೈಮಂಡ್ ಇಂಡಸ್ಟ್ರಿ ಅಂದರೆ ವರ್ಲ್ಡಿನ 90% ಡೈಮಂಡ್ ಕಟ್ಟಿಂಗ್ ಮತ್ತು ಪಾಲಿಷಿಂಗ್ ಎಲ್ಲ ಆಗೋದು ಇದೆ ಸೂರತ್ನಲ್ಲಿ. ಆಧುನಿಕ ಪವರ್ ಮಿಲ್ಗಳೆಲ್ಲ ಬಂದ ನಂತರ ಅಂತೂ ಇಲ್ಲಿನ ಟೆಕ್ಸ್ಟೈಲ್ ಸಹ ವರ್ಲ್ಡ್ ಫೇಮಸ್ ಆಗಿದೆ. ಇಲ್ಲಿನ ಡೊಮೆಸ್ಟಿಕ್ ಸಪ್ಲೈ ಇರ್ಬೋದು, ದೇಶದ ಒಳಗಡೆ, ಅದೇ ರೀತಿ ಎಕ್ಸ್ಪೋರ್ಟಲ್ಲಿ ಸಹ ಸೂರತ್ ಒಂದು ಬಹಳ ಫೇಮಸ್. ನಿಮಗೆ ಟೆಕ್ಸ್ಟೈಲ್ ಬಿಸ್ನೆಸ್ಸಲ್ಲಿ ಇಂಟ್ರೆಸ್ಟ್ ಇದ್ದರೆ ಅಥವಾ ನೀವು ಎಕ್ಸ್ಪ್ಲೋರ್ ಮಾಡುವಂತಹ ಇಂಟ್ರೆಸ್ಟಿಂಗ್ ಹೊಂದಿದ್ರೆ ನಿಮಗೆ ಖಂಡಿತವಾಗಿ ಭೇಟಿ ನೀಡ್ಬೋದಾದಂತಹ ಒಂದು ಸಿಟಿ ಸೂರತ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.